ಸಿಎಂ ಡಿಕೆ ಶಿವಕುಮಾರ್ ರಾಮನಗರದ ಮಣ್ಣಿನ ಮಗ. ನನ್ನನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಡಿಕೆಶಿ. ನಾನು ಸಾಯೋವರೆಗೂ ಅವರ ಋಣ ತೀರಿಸೋದಕ್ಕಾಗಲ್ಲ ಅಂತ ಕಾರ್ಯಕ್ರಮದಲ್ಲಿ ನೂತನ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟು ರಾಜ್ಯವನ್ನ ಮುನ್ನಡೆಸುವ ಶಕ್ತಿ ತಾಯಿ ನೀಡಿದ್ದಾಳೆ ಅಂತಲೂ ಕೂಡ ಮಾತನಾಡಿದರು. ನನ್ನನ್ನ ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರ ಋಣವನ್ನ ನಾನು ಸಾಯೋವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಮಾಣಿಕವಾಗಿ ಹೇಳ್ತೇವೆ, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಏನು ಡಿ.ಕೆ. ಸೋದರರಿದಾರಲ್ಲ, ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯನ್ನ ಸರ್ವತೋಮುಖವಾದ ಅಭಿವೃದ್ಧಿಯನ್ನ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಆ ತಾಯಿಯ ಚಾಮುಂಡಿ ಮೇಲೆ ಆಣೆಯನ್ನ ಇಟ್ಟು ಅವಳ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮಂತ್ರಿ ಅಲ್ಲ, ಇಕ್ಬಾಲ್ ಹುಸೇನ್ ಅವರು ಮಂತ್ರಿ. ನಾವ್ಯಾರು ಕೂಡ ಮಂತ್ರಿ ಅಂತಕ್ಕಂಥದ್ದು ನಾವೆಲ್ಲ ಒಂದೇ. ಈ ಜಿಲ್ಲೆಯ ಇರ್ತಕ್ಕಂಥ 4 ಜನ ಶಾಸಕರು ನಾವೆಲ್ಲ ಒಂದೇ. ಸಿಎಂ ಡಿಕೆ ಶಿವಕುಮಾರ್ ರಾಮನಗರದ ಮಣ್ಣಿನ ಮಗ. ನನ್ನನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಡಿಕೆಶಿ. ನಾನು ಸಾಯೋವರೆಗೂ ಅವರ ಋಣ ತೀರಿಸೋದಕ್ಕಾಗಲ್ಲ ಅಂತ ಕಾರ್ಯಕ್ರಮದಲ್ಲಿ ನೂತನ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟು ರಾಜ್ಯವನ್ನ ಮುನ್ನಡೆಸುವ ಶಕ್ತಿ ತಾಯಿ ನೀಡಿದ್ದಾಳೆ ಅಂತಲೂ ಕೂಡ ಮಾತನಾಡಿದರು. ನನ್ನನ್ನ ಇವತ್ತು ಅವರು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅವರ ಋಣವನ್ನ ನಾನು ಸಾಯೋವರೆಗೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಮಾಣಿಕವಾಗಿ ಹೇಳ್ತೇವೆ, ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಏನು ಡಿ.ಕೆ. ಸೋದರರಿದಾರಲ್ಲ, ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯನ್ನ ಸರ್ವತೋಮುಖವಾದ ಅಭಿವೃದ್ಧಿಯನ್ನ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಆ ತಾಯಿಯ ಚಾಮುಂಡಿ ಮೇಲೆ ಆಣೆಯನ್ನ ಇಟ್ಟು ಅವಳ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮಂತ್ರಿ ಅಲ್ಲ, ಇಕ್ಬಾಲ್ ಹುಸೇನ್ ಅವರು ಮಂತ್ರಿ. ನಾವ್ಯಾರು ಕೂಡ ಮಂತ್ರಿ ಅಂತಕ್ಕಂಥದ್ದು ನಾವೆಲ್ಲ ಒಂದೇ. ಈ ಜಿಲ್ಲೆಯ ಇರ್ತಕ್ಕಂಥ 4 ಜನ ಶಾಸಕರು ನಾವೆಲ್ಲ ಒಂದೇ.